10 ಮಿಸ್ಟೇಕ್ಗಳನ್ನ ನೀವು ಮಾಡೋದ್ರಿಂದ ನಿಮ್ಮ ಚಾನಲ್ಲು ಡಿಮಾನಿಟೈಸ್ ಆಗ್ಬೋದು, ಫ್ರೀಸ್ ಆಗ್ಬೋದು. ಯಾವ್ಯಾವುದು 10 ತಪ್ಪುಗಳು, ಮೇಯ್ನಾಗಿ 10 ತಪ್ಪುಗಳು ಏನು ಮಾಡ್ತಾ ಇದ್ದೀವಿ, ಇದರಿಂದ ನಮ್ಗೆ ಯಾಕೆ ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ನೀವು ಕೆಲವೊಂದು ತಪ್ಪುಗಳನ್ನ ಮಾಡಿರ್ತೀರ. ಒಂದು ವಿಡಿಯೋ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಬೇರೆ ಏನೇ ನೀವು ಅದರೊಳಗೆ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾ ಇರಲಿ, ಒಂದು ಡಿಸ್ಕ್ರಿಪ್ಷನ್ ಹಾಕುವಾಗ, ಟ್ಯಾಗ್ಸ್ ಹಾಕುವಾಗ ಆವಾಗೆಲ್ಲ ನೀವು ಚೆಕ್ ಮಾಡಬೇಕಾಗುತ್ತೆ. ಅದಕ್ಕೆ ಯಾವ 10 ತಪ್ಪುಗಳು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹಾಕುವಂಥ ವಿಡಿಯೋಗಳನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮೊದಲನೇ ತಪ್ಪು, ತಮ್ನೇಲ್ನ ನೀವು ಬೇರೆಯವ್ರದ್ದು ಕಾಪಿ ಮಾಡೋದ್ರಿಂದ, ಯಾರೋ ಒಬ್ರದ್ದು ವಿಡಿಯೋ ನೋಡಿರ್ತೀರ, ಅವರು ಯಾವ ರೀತಿ ತಮ್ನೇಲ್ ಹಾಕಿದರೋ ಅದೇ ರೀತಿ ತಮ್ನೇಲ್ನ ನೀವು ಹಾಕೋದು. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಅವ್ರ ಫೋಟೋನೇ ತೊಗೊಂಡು ನಿಮ್ಮ ತಮ್ನೇಲ್ನಲ್ಲಿ ಆ್ಯಡ್ ಮಾಡೋದ್ರಿಂದ ಇದರಿಂದ ಚಾನಲ್ಲು ಫ್ರೀಸ್ ಆಗುತ್ತೆ. ಈ ತಪ್ಪನ್ನು ಯಾವತ್ತೂ ಮಾಡೋದಕ್ಕೆ ಹೋಗಬೇಡಿ. ಟೈಟಲ್ನ ಹಾಕೋದಾಗಲಿ, ಟ್ಯಾಗ್ಸ್ನ ಹಾಕಿರೋದಾಗಲಿ. ಸೆಕೆಂಡ್ ತಪ್ಪು, ನೀವು ಮೇನ್ ಮಾಡೋದು ಟೈಟಲ್ ಟ್ಯಾಗ್ಸ್ನ ನೀವು ಹಾಕುವಾಗ, ಹ್ಯಾಶ್ಟ್ಯಾಗ್ಸ್ನ ಹಾಕುವಾಗ ಆಗ ಜಾಸ್ತಿ ನಮ್ಮ ವಿಡಿಯೋ ಬೇಗ ವೈರಲ್ ಆಗಬೇಕು ಅಂತೇಳಿ ಅಲ್ಲಿ 10-15 ಹಾಕೋ ಹ್ಯಾಶ್ಟ್ಯಾಗಲ್ಲಿ 30 to 40 ಹ್ಯಾಶ್ಟ್ಯಾಗ್ಸ್ ಇರುತ್ತೆ. ಈ ರೀತಿ ಮಾಡೋದ್ರಿಂದನೂ ನಿಮ್ಮ ಚಾನಲ್ನಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ನ ನೀವು ಮಿಸ್ಲೀಡ್ ಮಾಡಿದಾಗೆ ಆಗುತ್ತೆ. ಅದಕ್ಕೆ ಆದಷ್ಟು ಹ್ಯಾಶ್ಟ್ಯಾಗ್ಸ್ನ ಹಾಕುವಾಗ, ಟ್ಯಾಗ್ಸ್ನ ಹಾಕುವಾಗ ನಿಮ್ಮ ವಿಡಿಯೋಗೆ ಏನು ರಿಲೇಟೆಡ್ ಇದೆ ಅದನ್ನು ಮಾತ್ರ ಆ್ಯಡ್ ಮಾಡಿ, ಬೇರೆ ಯಾವುದನ್ನು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಚಾನಲ್ ಡಿಮಾನಿಟೈಸೇಷನ್ ಆಗ್ಬೋದು. ಅದಕ್ಕೆ ಆದಷ್ಟು ಅದ್ರ ಬಗ್ಗೆ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ನೆಕ್ಸ್ಟು, ನೀವು ಫೇಕ್ ನ್ಯೂಸ್ ಏನಾದರೂ ನೀವು ಒಂದು ವಿಡಿಯೋ ಮಾಡಿರ್ತೀರ, ಇಲ್ಲ ನಿಮ್ಮ ಚಾನಲ್ ಇರುತ್ತೆ, ಆಗ ಯಾರಿಗಾದರೂ ಇವಾಗ ಕಮೆಂಟ್ನಲ್ಲಿ ಹಾಕೋದು, ನಾನು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ. ಇದು 3ನೇ ತಪ್ಪು. ಯಾವತ್ತೂ ನೀವು ಕಮೆಂಟ್ನಲ್ಲಿ ಹೋಗ್ಬಿಟ್ಟು ನೀವೇ ಅವರಿಗೆ ಮೆಸೇಜ್ ಮಾಡೋದು, ಕಮೆಂಟ್ ಮಾಡೋದಾಗಿರ್ಬೋದು, ಈ ರೀತಿ ಮಾಡೋದ್ರಿಂದ ಇದು ಕಮ್ಯುನಿಟಿ ಗೈಡ್ಲೈನ್ಸ್ನ ಮೀರಿದಂಗೆ ಆಗುತ್ತೆ. ಅದಕ್ಕೆ ನೀವು ಆದಷ್ಟು ಯಾರಿಗೂ ನಿಮ್ಮ ಚಾನಲ್ ಇದೆ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡ್ಬೋದು, ಫ್ಯಾಮಿಲಿಗೆ ಶೇರ್ ಮಾಡ್ಬೋದು, ವಾಟ್ಸಪ್, ಇನ್ಸ್ಟಾಗ್ರಾಮ್ ಯಾವುದ್ರಲ್ಲಿ ಬೇಕಾದರೂ ಶೇರ್ ಮಾಡ್ಬೋದು. ಆದರೆ ನೀವು ಕಮೆಂಟ್ನಲ್ಲಿ ಹೋಗ್ಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಇಷ್ಟು ಸಬ್ಸ್ಕ್ರೈಬರ್ ಆಗಿದ್ದಾರೆ, ನೀವು ಸಬ್ಸ್ಕ್ರೈಬ್ ಮಾಡಿ, ನಾನು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳೋದು. ಆಮೇಲೆ ಒಂದು 2 days ಆದಮೇಲೆ ಅದನ್ನು ಡಿಲೀಟ್ ಮಾಡೋದು, ಇಲ್ಲಾಂದರೆ ಅನ್ಸಬ್ಸ್ಕ್ರೈಬ್ ಮಾಡೋದು. ಈ ರೀತಿ ಮಾಡೋದ್ರಿಂದನೂ ಚಾನಲ್ನೇ ಆಲ್ರೆಡಿ ಗೊತ್ತಾಗುತ್ತೆ. ಈಗ AI ಎಲ್ಲವೂ ಬಂದಿದೆ, ಆರಾಮಾಗಿ ಅವರು ಕಂಡುಹಿಡಿತಾರೆ ಇವರು ಫೇಕಾಗಿ ವೀಡಿಯೋಸ್ನಲ್ಲಿ ವ್ಯೂಸ್ ತಗೊಳ್ತಾ ಇದ್ದಾರಾ, ಸಬ್ಸ್ಕ್ರೈಬರ್ಸ್ನ ತಗೊಳ್ತಾ ಇದ್ದೀರಾ, ಇದೆಲ್ಲ ಚೆಕ್ ಮಾಡೇ ಮಾಡ್ತಾರೆ. ಕಮ್ಯುನಿಟಿ ಗೈಡ್ಲೈನ್ಸ್ 4ನೇ ತಪ್ಪು. ಕಮ್ಯುನಿಟಿ ಗೈಡ್ಲೈನ್ಸ್ನ ನೀವು ಚೆಕ್ ಮಾಡಬೇಕಾಗುತ್ತೆ. ನೀವು ಒಂದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ನ ನೀವು ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇದರಿಂದ ನಿಮ್ಮ ಚಾನಲ್ಗೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಈಗ ಏನೋ ಒಂದು, ಇವಾಗ ನಾನು ಆಲ್ರೆಡಿ ಹ್ಯಾಶ್ಟ್ಯಾಗ್ನ ನಿಮ್ಗೆ ಹೇಳಿದೆ. ಹ್ಯಾಶ್ಟ್ಯಾಗು ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ 5 to 10, 10 to 15 ಇಷ್ಟೇ ಹಾಕಬೇಕಾಗಿರೋದು. ನೀವು 50 to 40 ನಾನು ಬರೀ ಡಿಸ್ಕ್ರಿಪ್ಷನಲ್ಲಿ ಫುಲ್ಲು ಟೈಟಲ್ನಲ್ಲಿ, ಡಿಸ್ಕ್ರಿಪ್ಷನಲ್ಲಿ ಎಲ್ಲದರಲ್ಲೂ ಹ್ಯಾಶ್ಟ್ಯಾಗ್ಸ್ನ ಹಾಕ್ತೀನಿ ಅಂತ ಹೇಳಿದ್ರೆ ಇದನ್ನು ಕಮ್ಯುನಿಟಿ ಗೈಡ್ಲೈನ್ಸ್ನ ನೀವು ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಆದಷ್ಟು ಕಮ್ಯುನಿಟಿ ಗೈಡ್ಲೈನ್ಸ್ ಕಡೆ ನೀವು ಗಮನ ಹರಿಸ್ಬೇಕು. ಒಂದು ಹೊಸ ಯೂಟ್ಯೂಬರ್ ಆಗಿದ್ದರೆ ಫಸ್ಟು ಕಮ್ಯುನಿಟಿ ಗೈಡ್ಲೈನ್ಸ್ನ ನೋಡ್ಕೊಳ್ಳಿ. ಈ ಯೂಟ್ಯೂಬ್ನಲ್ಲಿ ನಾವು ಸ್ಟಾರ್ಟ್ ಮಾಡೋದಕ್ಕೆ ಯಾವ್ಯಾವ ರೀತಿಯಾದಂಥ ಗೈಡ್ಲೈನ್ಸ್ ಇದೆ, ಈ ಗೈಡ್ಲೈನ್ಸಿಂದ ನನಗೆ ಏನು ಹೆಲ್ಪ್ ಆಗುತ್ತೆ, ನಾನು ಯಾವ ತಪ್ಪನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಯಾವ ರೀತಿ ವಿಡಿಯೋನ ಕ್ರಿಯೇಟ್ ಮಾಡಬೇಕು, ಯಾವುದನ್ನು ಆ್ಯಡ್ ಮಾಡಿದ್ರೆ ತಪ್ಪಾಗುತ್ತೆ, ಇದನ್ನು ನೀವು ಕರೆಕ್ಟಾಗಿ ಚೆಕ್ ಮಾಡಬೇಕು. 5ನೇ ತಪ್ಪು, ಬೇರೆಯವರ ವಿಡಿಯೋ ತಗೊಂಡು ಅದನ್ನು ನಿಮ್ಮ ವಿಡಿಯೋದಲ್ಲಿ ಆ್ಯಡ್ ಮಾಡೋದು. ಬೇರೆಯವರ ಮ್ಯೂಸಿಕ್ನ ತಗೊಳ್ಬೋದು, ಅದನ್ನು ತಗೊಂಡ್ಬಿಟ್ಟು ಅದನ್ನು ಆ್ಯಡ್ ಮಾಡ್ಕೊಳ್ತೀರಾ. ಈ ರೀತಿ ಮಾಡೋದ್ರಿಂದ ಆ ವ್ಯಕ್ತಿ ಯಾರಿರ್ತಾರೋ ಅವ್ರ ಕಡೆಯಿಂದನೂ ನಿಮ್ಗೆ ಏನಾದರೂ ಸ್ಟ್ರೈಕ್ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ಯೂಟ್ಯೂಬು ಇದನ್ನು ಚೆಕ್ ಮಾಡುತ್ತೆ. ಅದಕ್ಕೆ ಆದಷ್ಟು ಯೂಟ್ಯೂಬ್ ಚೆಕ್ ಮಾಡೋದಕ್ಕಿಂತ ಮೊದಲು ನೀವು ಇದನ್ನು ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಮ್ಯೂಸಿಕ್ ಆಗಿರಲಿ, ಬೇರೆಯವ್ರ ವಿಡಿಯೋ ಆಗಿರಲಿ, ನೀವು ತೊಗೊಳೋದಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಓನ್ ವಿಡಿಯೋನ ಕ್ರಿಯೇಟ್ ಮಾಡಿ. ಇದರಿಂದ ನಿಮಗೆ ವ್ಯೂಸು, ಸಬ್ಸ್ಕ್ರೈಬರ್ಸು ಜಾಸ್ತಿ ಬರ್ತಾರೆ. ಆದರೆ ನೀವು ಈ ರೀತಿಯಾದಂತಹ ತಪ್ಪುಗಳನ್ನ ಮಾಡೋದ್ರಿಂದ ಸ್ಟ್ರೈಕ್ ಬರ್ಬೋದು, ನಿಮ್ಮ ಚಾನಲ್ಲು ಫ್ರೀಸ್ ಆಗ್ಬೋದು. ಅದಕ್ಕೆ ಆದಷ್ಟು ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. 6ನೇ ತಪ್ಪು,
ನೀವು 6ನೇ ತಪ್ಪು ಮೇನಾಗಿ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಜಿಮೇಲ್ನ ನೀವು ಯಾವಾಗಲೂ ಸರ್ಚ್ ಮಾಡಿರ್ತೀರ. ನನಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದೆ, ಏನಿದೆ ಎಲ್ಲವೂ ನೀವು ಜಿಮೇಲಲ್ಲಿ ಸರ್ಚ್ ಮಾಡ್ಬೋದು, ಇಲ್ಲ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ಸರ್ಚ್ ಮಾಡ್ಬೋದು. ಈ ರೀತಿ ಮಾಡ್ತಾ ಇರುವಾಗ ಜಿಮೇಲಿಂದ ನಿಮಗೊಂದು ಫೇಕಾಗಿ ಪ್ರಮೋಷನ್ ಬರುತ್ತೆ. ಇದನ್ನು ನೀವು ಪ್ರಮೋಷನ್ ಮಾಡಿಕೊಡಿ ಅಂತ ಹೇಳಿ ಅವರು ಕೇಳ್ತಾರೆ. ಈ ರೀತಿ ನೀವು ಪ್ರಮೋಷನ್ ಮಾಡಿಕೊಡಿ ಅಂತ ಹೇಳಿದಾಗ ಅವ್ರಿಗೆ ಕ್ಲಿಕ್ ಮಾಡೋದಾಗಿರ್ಬೋದು, ರಿಪ್ಲೈ ಮಾಡೋದಾಗಿರ್ಬೋದು, ಈ ರೀತಿ ಮಾಡೋದ್ರಿಂದ ಅವರು ನಿಮ್ಮ ಚಾನಲ್ನ ಹ್ಯಾಕ್ ಮಾಡ್ತಾರೆ. ಅದಕ್ಕೆ ಆದಷ್ಟು ನಿಮ್ಮ ಚಾನಲು ಸೇಫ್ ಆಗಿರಬೇಕು ಅಂತ ಹೇಳಿದ್ರೆ ಇದನ್ನು ಫಸ್ಟು ಚೆಕ್ ಮಾಡ್ಕೊಳ್ಬೇಕು. ನಿಮ್ಗೆ ಯಾರಾದರೂ ಈ ರೀತಿ ಜಿಮೇಲ್ ಮಾಡಿದ್ದಾರೆ, ಜಿಮೇಲ್ನಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ ಈ ರೀತಿ ಪ್ರಮೋಷನ್ ಮಾಡಿಕೊಡಿ ಅಂತ ಹೇಳಿದ್ರೆ ಅದು ಫೇಕ್ ನ್ಯೂಸ್ ಆಗಿರುತ್ತೆ. ನಿಮಗೊಂದು 10 to 15K ಆ ರೀತಿ ಇದ್ದಾಗ ಆವಾಗ ಪ್ರಮೋಷನ್ಗೆ ಕೇಳ್ತಾರೆ, ಆವಾಗ ಬೇಕಾದರೆ ನೀವು ಮಾಡ್ಬೋದು. ಆದರೆ ನಿಮಗೊಂದು 200 300 ಸಬ್ಸ್ಕ್ರೈಬರ್ ಇದ್ದಾಗ ಪ್ರಮೋಷನ್ ಅಂತ ಬಂದಾಗ ಅದನ್ನೆಲ್ಲ ನಂಬೋದಕ್ಕೆ ಹೋಗಬೇಡಿ. ಆ ರೀತಿ ಏನಾದರೂ ಬಂದಾಗ ನೀವು ಒಂದು ವೇಳೆ ಕ್ಲಿಕ್ ಮಾಡಿದ್ದೀರಾ, ನಿಮ್ಮ ವಿಡಿಯೋದಲ್ಲಿ ಬೇರೆ ಬೇರೆ ಏನೋ ಬರ್ತಾ ಇದೆ ಅಂಥದ್ದು ಏನಾದರೂ ನಿಮಗೆ ಗೊತ್ತಾಯಿತು ಅಂತ ಅನಿಸಿದಾಗ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಯೂಟ್ಯೂಬ್ನಲ್ಲಿ ನೀವು ಅಲ್ಲಿ ಮೆನ್ಷನ್ ಮಾಡಬೇಕು, ಮೇಲ್ ಮಾಡ್ಬೋದು. ಈ ರೀತಿ ಮೆನ್ಷನ್ ಮಾಡೋದ್ರಿಂದ ಅವರು ಅದನ್ನು ಸರಿ ಮಾಡಿ ಕೊಡ್ತಾರೆ. ನೆಕ್ಸ್ಟ್ ಸೆವೆಂತ್ ತಪ್ಪೇನೆಂದರೆ ಲೈವ್ ಹೋಗುವಾಗ 13 ಇಯರ್ಸ್ಗಿಂತ ಕೆಳಗಿರುವವರು, ಚಿಕ್ಕ ವಯಸ್ಸಿನ ಮಕ್ಕಳು, ಅವರು ಲೈವ್ಗೆ ಹೋಗುವಾಗಿಲ್ಲ. ಅವ್ರನ್ನ ಜಾಸ್ತಿ ನೀವು ವಿಡಿಯೋದಲ್ಲಿ ತೋರಿಸೋದಿಲ್ಲ. ನೀವೇನಾದರೂ ಇವಾಗ ಮನಿ ಅರ್ನ್ ಮಾಡಬೇಕು ಅಂತಲೇ ಯೂಟ್ಯೂಬ್ ಚಾನಲ್ ಮಾಡಿದರೆ ಆದಷ್ಟು ಮಕ್ಕಳನ್ನು ಅದರಲ್ಲಿ ತೋರಿಸೋದಕ್ಕೆ ಹೋಗಬೇಡಿ. 13 ಇಯರ್ಸಿಂದ ಒಳಗಡೆ ಇರುವಂಥ ಮಕ್ಕಳನ್ನಂತೂ ಆದಷ್ಟು ತೋರ್ಸೋಕೆ ಹೋಗಬೇಡಿ. ಲೈವಲ್ಲೂ ತೋರಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದನ್ನು ಕಮ್ಯುನಿಟಿ ಗೈಡ್ಲೈನ್ಸ್ನ ಮಿಸ್ಲೀಡ್ ಮಾಡ್ದಂಗೆ ಆಗುತ್ತೆ. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಈ ರೀತಿ ಮಾಡೋದ್ರಿಂದ ಏನೋ ಒಂದು 5 ಸೆಕೆಂಡ್ 10 ಸೆಕೆಂಡ್ಸು ಬಂದೋಗಿರ್ತಾರೆ, ಓಕೆ. ಬಟ್ ಕಂಟಿನ್ಯೂಸ್ ಆಗಿ ನೀವು ಲೈವ್ ಮಾಡ್ತಾ ಇರುವಾಗ ಪಕ್ಕಕ್ಕೆ ಚಿಕ್ಕ ಮಕ್ಕಳುಗಳನ್ನ ಕೂರಿಸ್ಕೊಳೋದು, ಅವ್ರನ್ನ ತೋರಿಸ್ತಾ ಇರೋದು, ಈ ರೀತಿ ಮಾಡೋದ್ರಿಂದ ಕಮ್ಯುನಿಟಿ ಗೈಡ್ಲೈನ್ಸ್ ತುಂಬಾ ಮಿಸ್ಲೀಡ್ ಆಗುತ್ತೆ. ಈ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. 8ನೇ ತಪ್ಪು ಕೆಟಗರಿ. ನೀವೇನಾದರೂ ಕೆಟಗರಿನ ಹಾಕಬೇಕು, ನೀವೇನಾದರೂ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಹಾಕ್ತಿರುವಂಥ ವಿಡಿಯೋ, ಆ ವಿಡಿಯೋ ಯಾವ ಕೆಟಗರಿಯಲ್ಲಿ ಬರುತ್ತೆ. ನೀವೇನಾದರೂ ಬ್ಲಾಗ್ಸ್ ಮಾಡ್ತಾ ಇದ್ದೀರಾ, ಏನಾದರೂ ಡೈಲಿ ಬ್ಲಾಗ್ಸ್ನ ಮಾಡ್ತಾ ಇದ್ದೀರಾ, ಏನಾದರೂ ಹೋಮ್ ರೆಮಿಡೀಸ್ ಮಾಡ್ತಾ ಇದ್ದೀರಾ, ನಂದು ಆಲ್ರೆಡಿ ಒಂದು ಚಾನಲ್ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಆವಾಗ ನೀವು ಒಂದು ಕರೆಕ್ಟಾಗಿರುವಂಥ ಕೆಟಗರಿನ ಆ್ಯಡ್ ಮಾಡಬೇಕು. ಕರೆಕ್ಟಾಗಿರುವಂಥ ಕೆಟಗರಿನ ಆ್ಯಡ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಚಾನಲ್ಲು ಬೇಗ ಗ್ರೋತ್ ಆಗೋದಿಲ್ಲ. ಆದಷ್ಟು ನೀವೇನಾದರೂ ಟೆಕ್ ಚಾನಲ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಟೆಕ್ ಬಗ್ಗೆ ಹೇಳಿ, ಕೆಟಗರಿನಲ್ಲಿ ಅಲ್ಲಿ ಬ್ಲಾಗ್ಸ್ ಇದ್ದರೆ ಬ್ಲಾಗ್ಸ್ ಹೇಳಿ. ಪೆಟ್ಸ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪೆಟ್ಸ್ ಬಗ್ಗೆ ಹೇಳಬೇಕಾಗುತ್ತೆ. ಪೆಟ್ಸ್ ಅಂಥೇಳಿ ಆಲ್ರೆಡಿ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ಕೆಟಗರಿನ ಸರ್ಚ್ ಮಾಡಿಬಿಟ್ಟು ಅದರಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಚಾನಲು ಬೇಗ ಗ್ರೋತ್ ಆಗುತ್ತೆ. ಇದನ್ನೆಲ್ಲ ನೀವು ಮೈಂಡ್ನಲ್ಲಿ ಇಟ್ಕೊಳ್ಳೇಬೇಕು. ಇದನ್ನೆಲ್ಲ ನೀವು ಒಂದ್ಸಲಿ ಚಾನಲ್ನ ಸ್ಟಾರ್ಟ್ ಮಾಡಿದ್ರಾ ಅಂತ ಹೇಳಿದ್ರೆ ಇವೆಲ್ಲ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 9th ಮೇಯ್ನಾಗಿ ಕನ್ಸಿಸ್ಟೆನ್ಸಿ ಇರಲೇಬೇಕು. ನೀವು ವಿಡಿಯೋ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದನ್ನು ನೀವು ಒಂದು ವಿಡಿಯೋ ಇವತ್ತು ಹಾಕ್ಬಿಟ್ಟು 1 ಮಂತ್ ಬಿಟ್ಬಿಟ್ಟು ಮತ್ತೊಂದು ವಿಡಿಯೋ ಹಾಕೋದಲ್ಲ. ಈ ರೀತಿ ಮಾಡೋದ್ರಿಂದನೂ ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಹೇಳಿದ್ರೆ ವಿಡಿಯೋ ನಿಮ್ಮ ಚಾನಲ್ಲು ಗ್ರೋತ್ ಆಗೋದಿಲ್ಲ, ವಿಡಿಯೋಗೆ ವ್ಯೂಸ್ ಬರೋದಿಲ್ಲ, ಸಬ್ಸ್ಕ್ರೈಬರ್ ಬರೋದಿಲ್ಲ. ನೀವು ಒಂದು ಸ್ವಲ್ಪ ದಿನ ಆದಮೇಲೆ ಬಂದುಬಿಟ್ಟು ವ್ಯೂಸ್ ಬರ್ತಾಯಿಲ್ಲ, ಸಬ್ಸ್ಕ್ರೈಬರ್ ಬರ್ತಾಯಿಲ್ಲ ಅಂದರೆ ಮೇನ್ ಕಾರಣ ಕನ್ಸಿಸ್ಟೆನ್ಸಿ ಇಲ್ಲ. ಕರೆಕ್ಟಾಗಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಲೇಬೇಕಾಗುತ್ತೆ. ನೀವೇನಾದರೂ ಕಮ್ಯುನಿಟಿ ಪೋಸ್ಟ್ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಪೋಸ್ಟ್ನಲ್ಲೂ ಕರೆಕ್ಟಾಗಿರುವಂಥ ಫೋಟೋನ ಹಾಕಿ, ಯಾರ್ದ್ಯಾರ್ದೋ ಬೇರೆಯವ್ರದ್ದು ಫೋಟೋಗಳನ್ನ ಹಾಕ್ಕೊಂಡು ಮಿಸ್ಲೀಡ್ ಮಾಡೋದಕ್ಕೆ ಹೋಗಬೇಡಿ. ಇದನ್ನೆಲ್ಲ ಕಮ್ಯುನಿಟಿ ಗೈಡ್ಲೈನ್ಸ್ ಒಳಗಡೆ ಬರುತ್ತೆ. ತುಂಬ ಮಿಸ್ಲೀಡ್ ಮಾಡೋದ್ರಿಂದ ತುಂಬಾ ನಿಮಗೆ ಸ್ಟ್ರೈಕ್ಸ್ ಬರ್ಬೋದು, ಫ್ರೀಸ್ ಆಗ್ಬೋದು. ನಿಮ್ಮ ಚಾನಲ್ನ ನೀವೇ ಹಾಳು ಮಾಡ್ಕೊಳೋದಕ್ಕೆ ಹೋಗಬೇಡಿ. ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಆದಷ್ಟು ಗಮನ ಕೊಡ್ತಾ ಇರಿ. ಸಬ್ಸ್ಕ್ರೈಬರ್ನ ನೀವು ಮೇಯ್ನಾಗಿ 10th ಅಂತ ಹೇಳಿದ್ರೆ 10th ತಪ್ಪು, ನೀನು 10ನೇ ತಪ್ಪು ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸಬ್ಸ್ಕ್ರೈಬರ್ನ ಫೇಕ್ ಸಬ್ಸ್ಕ್ರೈಬರ್ಸ್ನ ತೊಗೊಳ್ಳೋದು. ಇವಾಗ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲೀಸ್ ಇರ್ಬೋದು, ಎಲ್ಲರೂ ಸಬ್ಸ್ಕ್ರೈಬರ್ಸ್ನ ತೊಗೊಂಡಿರ್ತೀರ. ಸುಮ್ಮನೆ ಇವಾಗ ಗೂಗಲ್ಲ ಆದಷ್ಟು ಫೇಕ್ ಸಬ್ಸ್ಕ್ರೈಬರ್ಸ್ನೆಲ್ಲ ತೊಗೊಳೋದಕ್ಕೆ ಯಾವುದ್ಯಾವುದೋ ಆ್ಯಪ್ ಇದ್ದಾವೆ. ನಿಮ್ಮ ಅಲ್ಲಿ ಹೋಗ್ಬಿಟ್ಟು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಎಲ್ಲ ಮೆನ್ಷನ್ ಮಾಡೋದು. ಸಡನ್ನಾಗಿ 400 to 500 ಸಬ್ಸ್ಕ್ರೈಬರ್ ಬಂದಿದೆ ಅಂತ ಹೇಳಿದ್ರೆ ಯಾರಿಗಾದರೂ ಡೌಟ್ ಬರುತ್ತೆ. ಅದಕ್ಕೆ ಅದನ್ನೆಲ್ಲ ಚೆಕ್ ಮಾಡೇ ಮಾಡ್ತಾರೆ. ನೀವು ಪೇ ಮಾಡಿಬಿಟ್ಟು ಸಬ್ಸ್ಕ್ರೈಬರ್ನ ತೊಗೊಳೋದು, ಪೇ ಮಾಡಿಬಿಟ್ಟು ವ್ಯೂಸ್ನ ತೊಗೊಳ್ಳೋದು, ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಚಾನಲ್ನ ನೀಟಾಗಿ ಮೇಂಟೈನ್ ಮಾಡೋದ್ರಿಂದ ಬೇಗ ಗ್ರೋತ್ ಆಗುತ್ತೆ. ಇದನ್ನೆಲ್ಲ ನಿಮ್ಮ ಮೈಂಡ್ನಲ್ಲಿ ಇಟ್ಕೊಳ್ಬೇಕು. ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ನಿಮಗೇನಾದರೂ ಸಪ್ರೇಟ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ,
ನಾನು ಅಲ್ಲಿ ಮೆನ್ಷನ್ ಮಾಡ್ತೀನಿ ಏನೇನು ಕಮ್ಯುನಿಟಿ ಗೈಡ್ಲೈನ್ಸ್ ಇದೆ ಅಂಥೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನಿಮಗೇನಾದರೂ ಬೇಕಾಗಿದ್ದರೆ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ನೆಕ್ಸ್ಟ್ ವಿಡಿಯೋ ಹಾಕೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.